ಇದೊಂದು ತ್ರಿವಿಧ ದಾಸೋಹ ಮಠ. ಯಾಕೆಂದ್ರೆ ಅಕ್ಷರ, ಅನ್ನ ಮತ್ತೆ ವಸತಿ ಮೂರು ಕೊಟ್ಟು ನಮ್ಮ ಹೆಸರು ಮಹೇಂದ್ರ ಅಂತ, ಗ್ರಾಮಸ್ಥರು, ದೇವನೂರು ಗ್ರಾಮಸ್ಥರು. ಇದು ಒಂದು ಮತ್ತೆ 2ನೇ ತಾರೀಕು ಅಂತ ನಡೆದಿರೋಂಥ ಕಾರ್ಯಕ್ರಮ. ನಾನಿವಾಗ ದೇವನೂರು ಅನ್ನೋ ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ಬಹಳ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಯಾವುದೇ ವೆಹಿಕಲ್ಗಳನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಬೈಕ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ನಾವಿವಾಗ ದೇವಸ್ಥಾನ ಅಂದರೆ ಮಠದ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ಪೊಲೀಸವರು ಯಾವುದೇ ಬೈಕ್ ಆಗಲಿ ಕಾರ್ ಆಗಲಿ ಒಳಗಡೆ ಬಿಡ್ತಾ ಇಲ್ಲ. ಜನ ಕ್ರೌಡ್ ಆಗುತ್ತೆ, ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಬೇರೆಯವ್ರಿಗೆ ಅಂತ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅರುಣ್ ಚಿಟ್ಟು. ಸಾಕಷ್ಟು ಜನ ಬರ್ತಾ ಇದ್ದಾರೆ. ಬನ್ನಿ, ಇವತ್ತು ಜಾತ್ರೆ ಹೇಗೆ ನಡೆಯುತ್ತೆ, ಏನೇನೆಲ್ಲ ಕಾರ್ಯಕ್ರಮ ಇರುತ್ತೆ ಎಲ್ಲನೂ ಕೂಡ ತೋರಿಸ್ತೀನಿ ನಿಮಗೆ. ಮಠದ ಹತ್ರ ಬಂದ್ವಿ. ಜನ ಓಕೆ, ತುಂಬ ರಶ್ ಇದ್ದಾರೆ, ಪರವಾಗಿಲ್ಲ. 12ನೇ ಶತಮಾನದಲ್ಲಿ ಬಸವಣ್ಣನವರು ಯಾವ ಥರ ಒಂದು ಸಮಾವೇಶ ನಡೀತಾ ಇದೆ, ಏನು ಎತ್ತ ಎಲ್ಲನೂ ತಿಳಿಸ್ಕೊಡ್ತೀನಿ ಬನ್ನಿ. ಇವತ್ತಿನ ಕಾರ್ಯಕ್ರಮ ಮಹಾತ್ಮ ಶ್ರೀ ಗುರುಮಲ್ಲೇಶ್ವರರ 127ನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮ ನಡೀತಾ ಇದೆ. ಅದ್ರ ಜೊತೆಗೆ ಬಸವ ಮಹಾದ್ವಾರ ಮತ್ತೆ ಕಲ್ಯಾಣಿ ಉದ್ಘಾಟನೆ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಅದಕ್ಕೋಸ್ಕರನೇ ಇವತ್ತು ನಮ್ಮ ದೇವನೂರು ಮಠದಲ್ಲಿ ಇಷ್ಟೊಂದು ಜನ ಸೇರಿದ್ದಾರೆ, ಸಾಕಷ್ಟು ಜನ ಸೇರಿದ್ದಾರೆ ಭಕ್ತಾದಿಗಳು. ಹಾಗೆ ಮುಖ್ಯವಾಗಿ ಏನಪ್ಪಾ ವಿಚಾರ ಅಂದ್ರೆ, ನಿಮ್ಗೆ ಮೊದಲೇ ಹೇಳ್ದಂಗೆ ಇವತ್ತು ಬಸವ ಮಂಟಪ ಉದ್ಘಾಟನೆ ಹಾಗೆ ಕಲ್ಯಾಣಿ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ. ಬಸವ ಮಂಟಪ ಯಾವ್ದಪ್ಪ ಅಂದ್ರೆ, ಇಲ್ಲಿ ನೋಡ್ತಾ ಇರ್ಬೋದು, ಇದೇನೆ ಬಸವ ಮಂಟಪ. ಗೋಪುರದ ಎಡಭಾಗದಲ್ಲಿ ನಿರ್ಮಿಸಿರುವಂತ ಬಸವ ಮಂಟಪ ಇದು ಮತ್ತೆ ಕಲ್ಯಾಣಿನ ಆಮೇಲೆ ಹೋಗಿ ನಿಮ್ಗೆ ಪರಿಚಯ ಮಾಡ್ತೀನಿ. ಮುಖ್ಯವಾಗಿ ನಮ್ಮ ದೇವನೂರು ಮಠ ಎಲ್ಲಿ ಬರುತ್ತೆ ಅಂದ್ರೆ, ಇದು ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆಗೆ ಸೇರಿದಂತ ಒಂದು ಗ್ರಾಮ. ಇಲ್ಲಿ ಶ್ರೀ ನಿರಂಜನ ಗುರುಮಲ್ಲೇಶ್ವರ ಮಹಾ ಸಂಸ್ಥಾನ ಇಲ್ಲಿ ನಿರ್ಮಾಣವಾಗಿದೆ. ಇದೊಂದು ತ್ರಿವಿಧ ದಾಸೋಹ ಮಠ. ಯಾಕೆಂದ್ರೆ ಅಕ್ಷರ, ಅನ್ನ ಮತ್ತೆ ವಸತಿ ಮೂರು ಕೊಟ್ಟು ಸಾಕಷ್ಟು ಸಮಾಜಕ್ಕೆ ಕೊಡುಗೆ ಕೊಟ್ಟಿರುವಂತ ಮಠಗಳಲ್ಲಿ ನಮ್ಮ ದೇವನೂರು ಮಠ ಕೂಡ ಒಂದು. ಅದಕ್ಕೋಸ್ಕರ ಈ ಮಠದ ಬಗ್ಗೆ ನಾವು ಇವತ್ತು ವಿಡಿಯೋ ಮಾಡ್ತಾ ಇದೀವಿ. ಸಂಪೂರ್ಣ ಇತಿಹಾಸ ತಿಳಿಬೇಕು ಅಂದ್ರೆ ನಾವು ಮುಂದೊಂದು ದಿನ ಬಂದು ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತೀವಿ. ಸದ್ಯಕ್ಕೆ ಏನಪ್ಪಾ ಅಂದ್ರೆ, ಇವತ್ತು ಇಲ್ಲಿ ಜಾತ್ರೆ ನಡೀತಾ ಇದೆ. ಆ ಜಾತ್ರೆ ಬಗ್ಗೆ ನಿಮ್ಗೆ ಏನೇನ್ ನಡೀತಾ ಇದೆ, ಹೆಂಗ್ ನಡೀತಾ ಇದೆ ಎಲ್ಲಾನು ತೋರಿಸ್ತೀನಿ. ದೇವಸ್ಥಾನದ ಒಳಗಡೆ ಹೋಗ್ತೀನಿ. ಒಳಗಡೆ ಹೋಗಿದ್ದು ಆಮೇಲೆ ಏನೇನ್ ಕಾರ್ಯಕ್ರಮ ಇದೆ ಎಲ್ಲಾನು ತಿಳಿಸ್ತೀನಿ. ದೇವಸ್ಥಾನ ಕೂಡ ಒಳಗಡೆ ಹೋಗೋದು ಫ್ರೀ ಇದೆ, ಅಷ್ಟೊಂದು ಏನ್ ರಶ್ ಇಲ್ಲ. ಯಾಕೆಂದ್ರೆ ನಿನ್ನೆ ಮತ್ತೆ ಇವತ್ತು 2 ದಿನ ಕಾರ್ಯಕ್ರಮ ನಡೆದಿರೋದು. ಜನ ಇನ್ನ ಸೇರ್ಬೇಕು, ಬಟ್ ಜನ ಕಡಿಮೆ ಇದ್ದಾರೆ. ಎಲ್ಲೆಲ್ಲಿದ್ದಾರೆ ಜನ, ಏನೇನೆ ಅಂತ ಮುಂದೆ ಮಾತಾಡ್ಸೋಣ ಹೋಗಿ. ಬಹಳ ವಿಶಾಲವಾದಂತ ಮಠ. ಇಲ್ಲೊಂದಷ್ಟು ಜನ ಪಬ್ಲಿಕ್ ಅವ್ರೆ, ಮಾತಾಡ್ಸ. ಅಣ್ಣ ಯಾವ್ರು? ಇಲ್ಲಿ ಗುರುಪುರ. ಗುರುಪುರ ಜಾತ್ರೆ ಸೂಪರ್ ಆಗಿದೆ, ಚೆನ್ನಾಗಿದೆ. ವರ್ಷ ಬರ್ತೀವಿ, ಚೆನ್ನಾಗಿದೆ. ಯಾರ್ಯಾರು ಬಂದಿದ್ದೀರಾ? ನಾವು ಮನೆಯವರು ಇಲ್ಲೇ ನಮ್ಮ ಮಗದ್ದು ಎಲ್ಲ ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ. ಹೊಸದಾಗಿ ಇವತ್ತು ಎಲ್ಲ ನೋಡೋಣ ಸರ್, ಚೆನ್ನಾಗಿದೆ. ಊಟ ಆಯ್ತು, ಸೂಪರ್ ಆಗಿದೆ. ಬೆಳಗ್ಗೆ ಬಂದು ಬಸ್ ಇತ್ತು, ಅದಕ್ಕೆ ಬೆಳಗ್ಗೆ ಬಂದು ಈಗಿದ್ದು ಹೋಯ್ತಾ ಇದ್ದೀವಿ. ಥ್ಯಾಂಕ್ಸ್. ಈಗ ಇವತ್ತಿನ ಕಾರ್ಯಕ್ರಮ ಏನೇನು ಅಂತ ನಿಮ್ಗೆ ಗೊತ್ತಾಯ್ತು. ಇನ್ನ ಇದು ಮಠದ ಒಳಗಡೆ ಏನೇನ್ ಬೇರೆ ಏನೇನ್ ಕಾರ್ಯಕ್ರಮ ಇದೆ ಅದನ್ನ ತೋರಿಸ್ತೀನಿ ಸಿಂಪಲ್ ಆಗಿ ಅಷ್ಟೇ. ದೇವಸ್ಥಾನನ ಅಂದ್ರೆ ಮಠ ಇದು ದೇವಸ್ಥಾನ ಅಂತ ಇದ್ ಮಾಡಲ್ಲ. ಗುರುಮಲ್ಲೇಶ್ವರರ ಮಠ ಅಲಂಕಾರ ಮಾಡಿದ್ದಾರೆ. ರಾತ್ರಿ ಮಾತ್ರ ಸಖತ್ತಾಗಿತ್ತು. ಯಾಕಂದ್ರೆ ನಾನು ಕೂಡ ಸಾಕಷ್ಟು ಸ್ಟೇಟಸ್ ವಿಡಿಯೋಗಳು ನೋಡಿದೆ. ಎಲ್ಲ ಲೈಟಿಂಗ್ಸ್ ಎಲ್ಲ ಮಾಡಿ ಅದ್ದೂರಿಯಾಗಿ ಮಠ ಕಂಗೊಳಿಸ್ತಿತ್ತು. ಇದು ಮಠದ ಒಳಗಡೆ ಆವರಣ.
ಇಲ್ಲಿ ಹೋದ್ರೆ ಗದ್ದಿಗೆ ಇದೆ, ಗುರುಮಲ್ಲೇಶ್ವರ ಗದ್ದಿಗೆ. ಸುಮಾರು 200 ವರ್ಷಗಳ ಹಿಂದೆ ಮಹಾತ್ಮ ಗುರುಮಲ್ಲೇಶ್ವರರು ದೇವನೂರಿನಲ್ಲಿ ಬಂದು ಶ್ರೀಮನ್ನ ಗುರುಮಲ್ಲೇಶ್ವರ ಮಹಾಸಂಸ್ಥಾನ ರಾಸೋಮಠವನ್ನು ಸ್ಥಾಪಿಸಿದರು. ಅಲ್ಲಿಂದ ಇಲ್ಲಿವರೆಗೆ 7 ಜನ ಪೂಜ್ಯರು ಪೀಠಾಧಿಪತಿಗಳಾಗಿದ್ದಾರೆ. ಗುರುಮಲ್ಲೇಶ್ವರ ಮೈಸೂರಿದ್ದಾಗ ಅನೇಕ ಪವಾಡಗಳನ್ನು ನಡೆಸಿ ಮೊದಲನೇದಾಗಿ ಕರಡು ಪವಾಡವನ್ನು ನಡೆಸಿದ್ರು. ಅದಕ್ಕೆ ಮಾರಿಸೋತಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಮುಮ್ಮಡಿ ಕೃಷ್ಣರಾಜ ಒಡೆಯವರು ಅವರ ಅರಮನೆ ಮುತ್ತುರತ್ನವನ್ನು ಕೊಟ್ಟರು ಸಹ ಅವರು ಕಾಯಕ ಮಾಡಿ ದಾಸೋಹವನ್ನು ನಾನು ಪಡೆಯೋದು, ಇದು ಪ್ರಜೆಗಳ ಸೊತ್ತು ನಾನು ಪಡೆಯಲ್ಲ ಅಂತ ಹೇಳಿದಾಗ ಮಹಾರಾಜಸ್ಥರಲ್ಲಿ ಹೋಗಿ ಜಜ್ಗಾರನ ಹತ್ರ ಕಬ್ಬಿಣ ಬರೆದು 4 ಆನೆ ಕೂಲಿ ತೆಗೆದು ಗುರುಮಲ್ಲೇಶ್ವರ ಕೊಟ್ಟು ಅವರ ಶಿಷ್ಯರಾದರು. ಈಗಲೂ ಸಹ ಅವರು ಕೊಟ್ಟಿರ್ತಕ್ಕಂಥ 10 ಬೆರಳ ಉಂಗುರ, ಬಾಪುರಿ, ಕಾಲ್ ಕಡೆಗೆ ಅವೆಲ್ಲವನ್ನ ಇವತ್ತು ನಾವು ಮಾಡ್ತಲಿವೆ. ಗುರುಮಲ್ಲೇಶ್ವರು ದೇವನೂರಿನಲ್ಲಿ ಬ್ರಹ್ಮ ಪಿಚಾಚಿ ಕೊಡಿಸೋಕ್ಕೋಸ್ಕರ ಈ ಊರಿನ ಪಟೇಲ್ ಸುಬ್ಬೇಗೌಡರವರ ಹೆಂಡತಿಗೆ ಆ ಪಿಚಾತಿಯನ್ನು ಬಿಡಿಸೋಕ್ಕೋಸ್ಕರ ಅನಿರೀಕ್ಷಿತವಾಗಿ ದೇವನೂರು ಬಂದು ಇಲ್ಲಿ ನೆಲೆಸಿ ಸುಮಾರು 200 ವರ್ಷಗಳಿಂದ ಸುಮಾರು ಅವರ ಕಾಲದಲ್ಲಿ 18,000 ಶಿಷ್ಯರನ್ನ ಮಾಡಿ ಪಾಲ್ಗೊಳ್ಳಿ ತಮಿಳುನಾಡು, ಕೇರಳ, ಆಂಧ್ರ ಮತ್ತು ಕರ್ನಾಟಕದಲ್ಲಿ ಬಸವ ತತ್ವವನ್ನ 12ನೇ ಶತಮಾನದ ನಂತರ 19-20 ಗುರುಮಲ್ಲೇಶ್ವರು ಚಾತುರ್ಥ ನಡ್ಕೊಂಡ್ಬಂದ್ರು. ಅವರಾದ ಮೇಲೆ ಈ ಮಠದ ಮೊದಲನೇ ಗುರುಗಳಾಗಿ ಭಿಕ್ಷದ ಅಚ್ಚಪ್ಪ ಸ್ವಾಮಿಗಳು ನಡ್ಸ್ಕೊಂಡ್ಬಂದ್ರು. ತದನಂತರ ಶಿವಪ್ಪ ಮಹಾಸ್ವಾಮಿಗಳು, ತೋಂಟದಾರ್ಯ ಮಹಾಸ್ವಾಮಿಗಳು, ಶಿವಬಸಪ್ಪ ಮಹಾಸ್ವಾಮಿಗಳು, ಬಸವಣ್ಣ ಸ್ವಾಮಿಗಳು ಮತ್ತು ಈಗಿನ ಮಹಾಂತ ಸ್ವಾಮಿಗಳು 7ನೇ ಗುರುಗಳಾಗಿ ಈ ಮಠವನ್ನು ನಡೆಸ್ತಾ ಇದ್ದಾರೆ. ಮಹಾತ್ಮ ಗುರುಮಲ್ಲೇಶ್ವರು ಇದುವರೆಗೂ ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಅವ್ರ ತಂದೆ ತಾಯಿ ಅಂತ ಹೇಳಿ ಪಕ್ವವಾಗಿ ಇನ್ನೂ ಗೊತ್ತಿಲ್ಲ. ಕೆಲವರು ಊಹೆ ಮೇಲೆ ಶಿವಮೊಗ್ಗ ಜಿಲ್ಲೆ ಶಿವಲಂಗ ತಾಲೂಕು ಶಿವಲಿಂಗಮ್ಮ ಗ್ರಾಮದಲ್ಲಿ ಹುಟ್ಟಿದ್ರು ಅಂತ ಹೇಳ್ತಾರೆ. ಅದು ಸರಿಯಾದ ಆಧಾರ ಇಲ್ಲ. ಮತ್ತು ಗುರುಮಲ್ಲೇಶ್ವರು 100 ಪವಾಡಗಳನ್ನು ಮಾಡಿ ಈ ಕಂದಾಚಾರವನ್ನ ಹೋಗಲಾಡಿಸಿದ್ದಾರೆ. ಮತ್ತು ದೇವದಾಸಿ ಪದ್ಧತಿಯನ್ನ ಪ್ರಥಮವಾಗಿ ರಾಜ್ಯದಲ್ಲಿ ನಿರ್ಮೂಲನೆ ಮಾಡಿದಂತವರು ಗುರುಮಲ್ಲೇಶ್ವರು. ಮೂಗೂರಿನಲ್ಲಿ ಸಂಪೂರ್ಣ ದೇವರ ದಾಸರನ್ನ ಭಕ್ತರನ್ನಾಗಿ ಮಾಡಿ ಸಮಾಜ ಮುಖ್ಯ ಕೆಲಸಗಳನ್ನ ಬಳಸಿದ್ರು. ಜೊತೆಗೆ 7 ಮಠಗಳನ್ನ ಭಿಕ್ಷದ ಮಠಗಳನ್ನ ಸ್ಥಾಪನೆ ಮಾಡಿದ್ರು. ಇದರ ಉದ್ದೇಶ ಕಂತೆ ಭಿಕ್ಷದ ಮೂಲಕ ಪ್ರತಿಯೊಬ್ಬ ಮನುಷ್ಯನಿಗೂ ಮನೆಗೆ ಹೋಗಿ ಭಿಕ್ಷವನ್ನ ಮಾಡಿ ಅದನ್ನು ತಂದು ಬಡವರು ಮತ್ತು ಅನಾಥರಿಗೆ ಬಡಿಸ್ತಕ್ಕಂಥದ್ದು. ತದನಂತರ ಒಣ ಭಿಕ್ಷವನ್ನ ಮಾಡಿ ಎಲ್ಲಾ ತರವನ್ನ ದಾಸೋಹನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಅದ ನಂತರ ಎಲ್ಲಾ ಪೂಜೆಯಿಂದ 360 ಶಾಖಾ ಮಠಗಳನ್ನ ಈ ಮಠ ಹೊಂದಿದೆ. ಮತ್ತು ಇದರ ಪ್ರಯುಕ್ತ ಪ್ರತಿ ವರ್ಷ ಗುರುಮಲ್ಲೇಶ್ವರ ಗಣಾರಾಧನೆಯನ್ನ ನಾವು ಈ ಜ್ಯೇಷ್ಠ ಮಾಸದ ಪೂರ್ಣಿಮೆಯಾದ 3ನೇ ದಿನದಲ್ಲಿ ನಾವು ಮಾಡ್ತೀವಿ. ಅದರ ಪ್ರಯುಕ್ತ ಇವತ್ತು ಅವರ 127ನೇ ವರ್ಷದ ಪ್ರಥಮ ಪುಣ್ಯಾಕ ಸ್ಮರಣೆ ದಿನ ಇವತ್ತು. ಈ ಒಂದು ವಿಶೇಷವಾದ ದಿನದಲ್ಲಿ ವಿಶೇಷವಾಗಿ ಇವತ್ತು ರಾಜಗೋಪುರ, ಅದರ ಜೊತೆಗೆ ನೂತನವಾಗಿ ಕಲ್ಲಿನಿಂದ ಮಾಡತಕ್ಕಂಥ ಬಸವನ ಬಾಗಿಲು ಹಾಗೂ ಶಿವಪ್ಪ ಸ್ವಾಮಿಗಳಿಂದ ನಿರ್ಮಾಣಗೊಂಡು ಪೂರ್ಣಗೊಳ್ಳದೆ ಉಳಿದಿರ್ತಕ್ಕಂಥ ಶಿವಪ್ಪ ಸ್ವಾಮಿಗಳ ಕಲ್ಯಾಣ ಮತ್ತು ತೆಪ್ಪೋತ್ಸವ ಹಾಗೂ ತೇರು ರಥೋತ್ಸವವನ್ನು ಇವತ್ತು ಕಾರ್ಯಕ್ರಮ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇ ದಿನ ಅಂದರೆ ನಿನ್ನೆ 1ನೇ ತಾರೀಕು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಜನಪ್ರಿಯ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ಮಾಜಿ ಮಂತ್ರಿಗಳಾದ ಎಸ್ ಸಿ ಮಹದೇವಪ್ಪನವರು, ನಂಜೂರು ಕ್ಷೇತ್ರದ ಶಾಸಕರಾದಂಥ ದರ್ಶನ್ ಗುಂಡಯ್ಯನವರು, ಗುಂಡ್ಲುಪೇಟೆಯ ಗಣೇಶ್ ಪ್ರಸಾದ್ ಅವರು ಹಾಗೂ ಅನೇಕ ಇತರ ಮಾಜಿ ಶಾಸಕರು, ಮುಖಂಡರುಗಳು ಮತ್ತು ಸಿದ್ಧಗಂಗೆ ಶ್ರೀಗಳು, ಸುತ್ತೂರು ಶ್ರೀಗಳು ಬಸವನ ಬಾಗಿಲನ್ನ ಸಿದ್ಧಗಂಗೆ ಶ್ರೀಗಳು ಕಲ್ಯಾಣಿಯನ್ನು ಉದ್ಘಾಟನೆ ಮಾಡಿದ್ರು. ಮತ್ತು ಒಂದು 100-200 ಜನ ಪೀಠಾಧಿಪತಿಗಳು ಭಿಕ್ಷದ ಮಠದವರು ಅಲ್ಲದೆ ವಿಲಕ್ತರು, ಪಠದವರು, ಜಗದ್ಗುರು ಸೇರಿ 100 ಜನ ಶ್ರೀಗಳು ಭಾಗವಹಿಸಿದ್ರು. ಮತ್ತು ಇವತ್ತು 2ನೇ ತಾರೀಕು ಈ ರಾಜ್ಯದ ಬಿಜೆಪಿ ಅಧ್ಯಕ್ಷರು ಮತ್ತು ಶಾಸಕರಾದಂಥ ವಿಜಯೇಂದ್ರ ಅವರು ಬಂದಿದ್ದಾರೆ. ಇವತ್ತು ಸಹ 100 ಜನ ಸ್ವಾಮೀಜಿಗಳಿದ್ದಾರೆ. ಮತ್ತು ಈ ಎಲ್ಲಾ ಕಾರ್ಯಕ್ರಮಗಳು
ಶ್ರೀಮಠ ಪೀಠಾಧಿಪತಿಗಳಾದಂಥ ಮಹಂತ ಸ್ವಾಮಿಗಳವರು ನೇತೃತ್ವದಲ್ಲಿ ನಡೀತಾ ಇದೆ. ಇದಕ್ಕೆ ಸಂಪೂರ್ಣವಾಗಿ ದೇವನೂರು ಗ್ರಾಮಸ್ಥರು ಶ್ರೀಮಠದ ಎಲ್ಲಾ ಭಕ್ತಾದಿಗಳು ಸಹಕಾರ ಕೊಟ್ಟಿದ್ದಾರೆ. ಎಲ್ಲವನ್ನು ಸಹ ಭಿಕ್ಷೆ ಮಾಡಿ ಜನರ ದುಡ್ಡಿಂದ ನಾವು ಎಲ್ಲ ಕಾರ್ಯಕ್ರಮ ಮಾಡ್ತಾ ಇರೋದು. ಇದು ಪ್ರತಿ ವರ್ಷ ಈಗಾಗಲೇ 1973ರಲ್ಲಿ ವಜ್ರ ಮಹೋತ್ಸವ ಮಾಡಿದ್ದು, 2008 ಶತಮಾನೋತ್ಸವ ಮಾಡಿದ್ದು. ಇವತ್ತು ಈ ವಿಶೇಷ ಕಾರ್ಯಕ್ರಮವನ್ನ ಇಟ್ಕೊಂಡು ಬೃಹದ್ದಾಗಿ ಸುಮಾರು ಒಂದು 5ರಿಂದ 7 ಲಕ್ಷ ಜನ ಇವತ್ತು ನಿನ್ನೆಯಿಂದ ಸೇರಿದ್ದಾರೆ. ಇದು ಬೃಹತ್ತಾದ ಒಂದು ಇವತ್ತಿನ ಕಾಲಕ್ಕೆ ಮರೆಯಲಾದ ದಿನ ಮತ್ತು ಎಲ್ಲ ಬಂದಂತ ಎಲ್ಲಾ ಭಕ್ತರಿಗೂ ದಾಸೋಹ ಸುಮಾರು 1 ವಾರದಿಂದ ನಡೀತಾ ಇದೆ. ವಿಶೇಷವಾದ ದಾಸೋಹ ನಡೀತಾ ಇದೆ ಮತ್ತು ಎಲ್ಲ ಜನರು ಸಹ ಬಂದು ಭಾಗವಹಿಸಿ ಪೂಜೆ ಮಾಡಿ ದರ್ಶನ ಮಾಡಿ ತಮ್ಮ ಬೇಡಿಕೆಗಳನ್ನ ಸಲ್ಲಿಸಿ ಹೋಗಿದ್ದಾರೆ. ಇದು ದಾಸೋಹದಲ್ಲಿ ಈ ರಾಜ್ಯದಲ್ಲಿ ದಾಸೋಹ ಅಂತ ಒಂದು ಬಸವಣ್ಣವ್ರ ನಂತರ ಯಾರು ತಂದಿದ್ರು ಗುರುಮಲ್ಲೇಶ್ವರು ದಾಸೋಹ ಕಾಯಕ ಅನ್ನೋ ಗುರುಮಲ್ಲಿ ತಂದಿದ್ರು. ಇದು ಇವತ್ತು ಕರ್ನಾಟಕದಲ್ಲಿ ನಮ್ಮ ಲಿಂಗಾಯತ ಧರ್ಮ ಉಳಿಬೇಕಾದ್ರೆ ಮತ್ತೆ ಅದು ಅಭ್ಯುದಯವಾದ ಗುರುಮಲ್ಲೇಶ್ವರ ಕಾಲದಲ್ಲಿ ಅಂತ ಹೇಳ್ತಾ ಎಲ್ಲ ಪೂಜ್ಯರು ಎಲ್ಲ ಹಿರಿಯರು ಸಹ ಗುರುಮಲ್ಲೇಶ್ವರ ಶಿಷ್ಯರಾಗಿರೋ ಮಲಯ ಮಹದೇಶ್ವರು ಕೊಡಲಿ ಸ್ವಾಮಿಗಳ ರೂಪದಲ್ಲಿ ಬಂದು ಇಲ್ಲಿ ಸೌಜನ್ಯ ಕಾರ್ಯಕ್ರಮವನ್ನ ಮಾಡುವುದ್ರು. ಬೆಳಗ್ಗೆ ರಂಗಸ್ವಾಮಿ ಇಲ್ಲಿ ಬಂದು ದಾಸನ ರೂಪದಲ್ಲಿ ಬಂದು ಶಂಕರನ ಓದಿ ಗುರುಮಲ್ಲೇಶ್ವರಿಗೆ ಜೈ ಶ್ರೀಕೃಷ್ಣ ನಮಸ್ಕಾರ ಮಾಡಿ ಹೋದ್ರು. ಮತ್ತು ಅನೇಕ ಪೂಜೆರು ಉತ್ತರ ಕರ್ನಾಟಕದಿಂದ ಅವರು ಎಲಿ ತಾತ ಇರ್ಬೋದು ಮತ್ತು ಹುಬ್ಳೆ ತಾತ ಇರ್ಬೋದು ಅನೇಕ ಜನ ದೊಡ್ಡ ಶರಣು ದೇವರ ಮಠಕ್ಕೆ ಬಂದು ಹೋಗಿದ್ದಾರೆ. ಗುರುಮಲ್ಲೇಶ್ವರ ದರ್ಶನ ಮಾಡಿದ್ದಾರೆ. ದರ್ಶನಾಶೀರ್ವಾದ ಪಡ್ಕೊಂಡು ಹೋಗಿದ್ದಾರೆ. ಗುರುಮಲ್ಲೇಶ್ವರು ಒಂದು ಸಣ್ಣ ಮನೆಯಲ್ಲಿ ವಾಸ ಮಾಡಿದ್ರು. ಅವರು ಲಿಂಗೈಕ್ಯರ ಆದ್ಮೇಲೆ ಅದ್ಭುತವಾದ ಮಠ ಮತ್ತು ಅನೇಕ ಕಟ್ಟಡಗಳು ಇದ್ರ ಜೊತೆಗೆ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸದ ಒತ್ತನ್ನು ಕೊಡಲಾಯಿತು. ನನ್ನ ಹೆಸರು ಶಿವಪ್ಪ ದೇವನೂರು ಅಂತ. ನಾನು ಅಖಿಲ ಭಾರತ ವಿಶ್ವಲಿಂಗಾಯತ ಸ್ವಾಮಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮತ್ತು ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ದೇವನೂರು ಮಠದ ಮಾಹಿತಿಯನ್ನ ನಮ್ಮ ಶಿವಪ್ಪ ದೇವರವರು ಚೆನ್ನಾಗಿ ಕೊಟ್ಟಿದ್ದಾರೆ. ಈಗ ಕಾರ್ಯಕ್ರಮ ನಡೀತಾ ಇದೆ. ಇವಾಗ ವೀರದಾಸೆಯವರು ಮತ್ತೆ ನಂದಿ ಕಂಬ ಎಲ್ಲ ಕೂಡ ದೇವಸ್ಥಾನದ ಒಳಗಡೆ ಬರ್ತಾ ಇದೆ, ಮಠದ ಆವರಣದ ಒಳಗಡೆ. ಅದನ್ನ 2 ನಿಮಿಷ ಕಣ್ ತುಂಬ್ಕೊಳ್ಳೋಣ ಬನ್ನಿ. ತೇರು ಬೆಳಗ್ಗೆ 8 ಗಂಟೆಗೆ ಶುರುವಾಗಿದ್ದು, ಇವಾಗ ಮಠದ ಮುಂಭಾಗ ಬಂದೈತೆ. ತೇರು ಎಷ್ಟೊತ್ತಲ್ಲಿ ಶುರುವಾಯಿತು, ಎಲ್ಲೆಲ್ಲಿ ಹೋಗಿತ್ತು ಎಲ್ಲನೂ ಕೂಡ ಇಲ್ಲಿರುವಂತ ಸ್ಥಳೀಯರ ಹತ್ರ ಕೇಳೋಣ, ಯಾರಾದ್ರೂ ಸಿಕ್ಕಿದ್ರೆ. ಸಾಕಷ್ಟು ಜನ ಇಲ್ಲಿ ಬಸವ ಮಂಟಪದ ಮೇಲ್ಗಡೆ ನಿಂತಿದ್ದಾರೆ ತೇರನ್ನ ವೀಕ್ಷಣೆ ಮಾಡಕ್ಕೆ ಅಂತ. ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿ ತೇರು ನೋಡಕ್ಕೆ ಅಂತ ಮಂಟಪದ ಮೇಲ್ಗಡೆ ನಿಂತಿದ್ದಾರೆ. ತೇರು ಇವಾಗ ಮಠದ ಮುಂಭಾಗ ಕೂಡ ಬಂದಾಯ್ತು. ಇನ್ನೇನು ತೇರು ಊರಿನ ಎಲ್ಲಾ ಪ್ರಮುಖ ಬೀದಿಗಳಲ್ಲೇ ಪೂಜೆನ ಸ್ವೀಕರಿಸಿ ಇವಾಗ ಮಠದ ಮುಂದ್ಗಡೆ ಬಂದಿದೆ. ಇನ್ನೇನು ತೇರನ್ನು ಕೂಡ ನಿಲ್ಲಿಸುವಂತ ಟೈಮ್ ಅಂದ್ರೆ ಒಂದ್ ಕಡೆ ನಿಲ್ಲಿಸ್ತಾರೆ. ಇವಾಗ ಸ್ಟಾಪ್ ಮಾಡ್ತಾರಲ್ವಾ, ನಿಲ್ಲಿಸ್ತಾರೆ ತೇರ್ನ. ಬೀದಿ ಎಲ್ಲ ಮುಗೀತು. ಎಲ್ಲಾ ಕಡೆ ಸುತ್ತಾಡ್ಕೊಂಡು ಬಂದು ಈಗ ತೇರನ್ನ ಮಠದ ಮುಂಭಾಗ ನಿಲ್ಲಿಸ್ತಾರೆ. ಇಲ್ಲೊಂದಷ್ಟು ಜನ ಕೂತಿದ್ದಾರೆ, ಯಾವ್ಯಾವ ಊರಿಂದ ಬಂದಿದ್ದಾರೆ, ಅಕ್ಕಪಕ್ಕದ ಊರಿಂದ, ತಾಲೂಕುಗಳಿಂದ, ಜಿಲ್ಲೆಗಳಿಂದ ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿ ಬಂದು ತೇರನ್ನ ನೋಡಿ ಕಣ್ ತುಂಬಿಸ್ಕೊಂಡಿದ್ದಾರೆ. ಇದೇ ನೋಡಿ ಬಸವ ಮಂಟಪ, ಬಹಳ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಕಲ್ಲಿನ ಮಂಟಪ ಇದು.
ಇದು ಅವಾಗ್ಲೇ ಹೇಳ್ದಂಗೆ ಗೋಪುರದ ಎಡಭಾಗದಲ್ಲಿ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಇನ್ನು ಇದ್ರ ಮೇಲ್ಗಡೆ ಬರಬೇಕು ಅಂದ್ರೆ ನೀವು ದೇವಸ್ಥಾನದ ಮಠದ ಆವರಣದ ಒಳಗಡೆ ಒಂದು ಚಿಕ್ಕದಾಗಿ ಮೆಟ್ಟಿಲು ಮಾಡಿದ್ದಾರೆ. ಆ ಮೆಟ್ಟಿಲನ್ನ ಹತ್ಕೊಂಡು ನೀವು ಇಲ್ಲಿ ಬರ್ಬೋದು ಮೇಲ್ಗಡೆ. ಇನ್ನ ನಮ್ಮ ದೇವನೂರು ಮಠ ಹೇಗ್ ಕಾಣಿಸ್ತಾ ಇದೆ ಅಂತ ಒಂದ್ಸತಿ ನೋಡ್ಕೋಬೇಕು. ಇದು ಮುಖ್ಯ ಗೋಪುರ. ಹಾಗೆ ನೀವು ನೋಡ್ತಾ ಇರೋದು ಒಳಗಡೆ ಪ್ರಾಂಗಣ, ಆವರಣ ಅಂತ ಏನ್ ಹೇಳ್ತೀವಿ ಅವುಗಳಿಂದ ಗುರುಮಲ್ಲೇಶ್ವರರ ಹೆಸರನ್ನ ಬರೆದಿದ್ದಾರೆ. ಮೆಟ್ಲು ಅಂತ ನೋಡಿ, ಅದಕ್ಕೆ ಅಂತ ಒಂದು ಚಿಕ್ಕದಾಗಿ ಸ್ಟೆಪ್ಸ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಮೇಲ್ಗಡೆ ಬರಕ್ಕೆ ಬಸವ ಮಂಟಪಕ್ಕೆ. ನಾವು ಅರವೇವರು, ಅದೇ ಇರೋದು ಮೈಸೂರು. ಎಲ್ಲ ನಾವು ಅವಾಗಿಂದ ನಮ್ಮ ಮಾವನ ಕಾಲದಿಂದನೂ ಮಠ ಅಂದ್ರೆ ನಮ್ಮ ಮನೇನೆ. ಅಷ್ಟು ನಾನು ಇವತ್ತು ಬಂದೆ, ಸ್ವಲ್ಪ ಆರೋಗ್ಯ ಇರ್ಲಿಲ್ಲ, ಅದರಿಂದ ಇವತ್ತು ಬಂದ್ವಿ. ತುಂಬಾ ಚೆನ್ನಾಗಿದೆ. ಒಡೆಯನ್ ಕಾರ್ಯಕ್ರಮ ಅಂದ್ರೆ ಏನ್ ಹೇಳಂಗೆ ಇಲ್ಲ. ತುಂಬಾ ಇದ್ದಾರೆ. ನಮ್ಮ ಯಜಮಾನ್ರು, ನಾನು, ನಮ್ಮ ತಂಗಿ. ದಾಸೋಹ ಚಕ್ರವರ್ತಿ ಶ್ರೀಮನ್ನಿರಂಜನ ಗುರುಮಲ್ಲೇಶ್ವರ ಮಹಾಪ್ರಭುವಿನ ಇವತ್ತಿನ ಆರಾಧನೆ, ರಥೋತ್ಸವ, ತೆಪ್ಪೋತ್ಸವ ಹಾಗೂ ಇನ್ನು ಕಾರ್ಯಕ್ರಮಗಳು ಬಹಳ ಅದ್ದೂರಿಯಾಗಿ ನಡೆದಿದೆ. ಇವಾಗ ನಾನು ದಾಸೋಹ ಭವನದ ಒಳಗಡೆ ಬಂದಿದ್ದೀನಿ. ಅಂದ್ರೆ ಇಲ್ಲಿ ಪ್ರತಿನಿತ್ಯ ದಾಸೋಹ ನಡೀತಾನೆ ಇರುತ್ತೆ. ಇದು ದೇವನೂರು ಮಠದ ಬಗ್ಗೆ ಒಂದು ಮಾತಿದೆ. ಅವತ್ತು ಗುರುಮಲ್ಲೇಶ್ವರ ಹಚ್ಚಿದಂತ ಬೆಂಕಿ ಇವತ್ತಿಗೂ ಕೂಡ ಆರಿಲ್ಲ ಅಂತ. ಅಂದ್ರೆ ಇಲ್ಲಿ ಪ್ರತಿದಿನ ನೀವು ಯಾವ ಟೈಮ್ಗಾರು ಬನ್ನಿ, ಬೆಳಗ್ಗೆ ಬನ್ನಿ, ಸಂಜೆ ಬನ್ನಿ ಅಥವಾ ಮಧ್ಯಾಹ್ನ ಬನ್ನಿ, ಯಾವ ಟೈಮಿಗೆ ಬಂದ್ರು ಕೂಡ ಇಲ್ಲಿ ದಾಸೋಹ ಕಾರ್ಯಕ್ರಮ ನಡೆದೇ ನಡೆಯುತ್ತೆ. ಒಬ್ರು ಬಂದ್ರು ಕೂಡ ನಿಮ್ಗೆ ಹೊಟ್ಟೆ ತುಂಬಾ ಊಟ ಹಾಕಿನೇ ನಿಮ್ಮನ್ನ ಕಳಿಸೋದು. ಅದಕ್ಕೋಸ್ಕರ ದೇವನೂರು ಮಠಕ್ಕೆ ಇವತ್ತಿಗೂ ಕೂಡ ಗುರುಗಳು ಹಚ್ಚಿದಂತ ಬೆಂಕಿ, ಒಲೆಗೆ ಹಚ್ಚಿದಂತ ಬೆಂಕಿ ಇವತ್ತು ಕೂಡ ಆರಿಲ್ಲ ಅಂತ ಅದಕ್ಕೋಸ್ಕರನೇ ಹೇಳೋದು. ಇವತ್ತೇನಪ್ಪಾ ಅಂದ್ರೆ ಇಲ್ಲಿ ಎಲ್ಲರಿಗೂ ನಿನ್ನೆ ಬಂದಂತ ಭಕ್ತಾದಿಗಳು ಎಲ್ರಿಗೂ ಕೂಡ ಈ ದಾಸೋಹದೊಳಗಡೆ ಇವತ್ತು ವಿಶ್ರಾಂತಿ ಕೊಠಡಿ ಮಾಡ್ಬಿಟ್ಟವ್ರೆ. ನಿನ್ನೆ ಬಂದಿರೋರೆಲ್ಲ ಇಲ್ಲೇ ಆಲ್ಟ್ ಆಗಿರೋರು ಇದ್ದಾರೆ, ಮತ್ತೆ ಇವತ್ತು ಬಂದು ವಿಶ್ರಾಂತಿ ಪಡೆ ಅಂತವ್ರು ಇದ್ದಾರೆ. ಯಾಕಂದ್ರೆ 2 ದಿನದಿಂದ ಜಾತ್ರೆ ನಡೀತಾ ಇದೆ. 3 ದಿನ ಹಿಂದೆನೆ ಬಂದಿರುವಂತ ಸಾಕಷ್ಟು ಭಕ್ತಾದಿಗಳು ಕೂಡ ಇಲ್ಲಿ ಇರ್ತಾರೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ಎಲ್ಲ ನಾನು ಹೇಳ್ದಂಗೆ ನಿಮ್ಗೆ ಇನ್ನೊಂದ್ ದಿನ ಕಂಪ್ಲೀಟ್ ಆಗಿ ನಮ್ಮ ದೇವನೂರು ಮಠದ್ದು ಏನ್ ಇತಿಹಾಸ ಅದ್ರ ಬಗ್ಗೆ ಎಲ್ಲಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಗುರುವಿನ ಜಾತ್ರೆ ಅಂತ ಬಂತು ಅಂದ್ರೆ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ, ಹುಡುಗರುಗಳಿಗೆ ಬೇಕಾದಂತ ಆಟ ಸಾಮಾನುಗಳು ಅದೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಮಕ್ಕಳು ಕರ್ಕೊಂಡ್ ಬಂದಿದ್ದಾರೆ, ಏನೇನ್ ಆಟ ಸಾಮಾನುಗಳು ಎಲ್ಲಾನು ತಗೊಳ್ತಾರೆ. ಮತ್ತೆ ಇಲ್ಲಿ ಲೇಡೀಸ್ ಐಟಮ್ಗಳು ಏನೇನು ಸ್ಟೀಲ್ ಪಾತ್ರೆ ಅವೆಲ್ಲ ಏನ್ ಬೇಕು ಅದೆಲ್ಲ ಕೂಡ ಇಲ್ಲಿ ಇಟ್ಟಿದ್ದಾರೆ. ಹೊರಗಡೆ ನೋಡಿದ್ರೆ ಜನ ಕಾಣಿಸ್ತಿಲ್ಲ ಅನ್ಕೋತೀವಿ, ಆದ್ರೆ ಇಲ್ಲ ಸಾಕಷ್ಟು ಜನ ಇದ್ದಾರೆ. ಸಿಕ್ಕಾಪಟ್ಟೆ ರಶ್ ಕೂಡ ಇದೆ ಒಳಗಡೆ ಹೋಗಕ್ಕೆ. ನಾವು ನಗರದವರು, ಇಲ್ಲೇ ನಮ್ಮ ಪಕ್ಕನೇ ದೇವನೂರು ಇರೋ ಅಂತದ್ದು. ನಾವು ನೆನ್ನೆನೆ ಬರ್ಬೇಕಿತ್ತು. ಆಕ್ಚುಲಿ ನಮ್ಮ ಅಮ್ಮವರೆಲ್ಲ ನೆನ್ನೆನೆ ಬಂದಿದ್ರು. ಸೊ ನಾನು ನನ್ನ ಫ್ರೆಂಡ್ಸ್ ಇವತ್ತು ಬಂದಿದ್ವಿ. ತುಂಬಾ ಚೆನ್ನಾಗಾಯ್ತು ಫಂಕ್ಷನ್. ಇನ್ನು ನಡೀತಾ ಇದೆ. ನಾನು ಡ್ಯೂಟಿಯಿಂದ ಬಂದಿದ್ದೆ, ಸೊ ನಾನು ಹೋಗ್ಬೇಕು. ಓಕೆ, ಥ್ಯಾಂಕ್ ಯು. ನಾವು 4 ಜನ ಬಂದಿದ್ದೀವಿ. ಓಕೆ, ಥ್ಯಾಂಕ್ ಯು. ನೋಡಿ, ಇವರು ನಿಮಗ್ ಮಾತ್ರ ಹೊಸಬ್ರು, ಆದ್ರೆ ನಮ್ಗೆ ಹಳಬ್ರು. ಅಕ್ಕಪಕ್ಕದ ಮನೆಯವರು ನಾವೆಲ್ಲ, ನಮ್ ಸಿಸ್ಟರು ಇವರೆಲ್ಲ ಮಠಕ್ ಬಂದಿದ್ದಾರೆ. ನೆನೆ ಬರ್ಬೇಕಿತ್ತು ಅಂತ ಹೇಳಿದ್ರು, ಸದ್ಯ ಇವತ್ತು ಬಂದಿದ್ದಾರೆ. ಒಂದೇ ಊಟನ ಆಗಿರೋದು ನಿಮ್ದು? ಬೆಳಗ್ಗೆ ತಿಂಡಿ ಯಾಕೆ ಶುಕ್ರವಾರ ಉಪವಾಸ ಅನ್ಬಿಟ್ಟು ಒಂದ್ ಮಧ್ಯಾಹ್ನ ಊಟ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದ್ದಾಕ ಜಾತ್ರೆ ಎಲ್ಲ? ಹೆಂಗಿದ್ದಾಕ ಜಾತ್ರೆ? ನೋಡಿದ್ರೆ ಎಲ್ಲನೂ ಹಲಸಿನಕಾಯಿ ನೋಡಿ, ಸೂಪರ್. ಏನೇನ್ ಮಾಡಿದ್ರು ಊಟ? ಹಲಸಿನಕಾಯಿ ನೋಡಿ ಮತ್ತೆ ಅನ್ನ ಸಾಂಬಾರ್ ತುಂಬಾ ಚೆನ್ನಾಗಿ ಮಾಡೋರು. ತುಂಬಾ ಚೆನ್ನಾಗಿ ಅಷ್ಟು ಜನಕ್ಕೆ ಹಂಗ್ ಮಾಡೋರು ಅಂದ್ರೆ ಅದು ಗುರುಮಲ್ಲೇಶ್ವರ ಸಹಕಾರನೇ. ನಾನು
ದಾಸೋಹ ಭವನಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಇನ್ನು ಈ ದಾಸೋಹ ಭವನ ಅಂದ್ರೆ ಇಲ್ಲಿ ನೀವು ನೋಡ್ತಾ ಇರೋಂಗೆ ಲಕ್ಷಾಂತರ ಜನ ಸೇರಿದ್ದಾರೆ ಊಟಕ್ಕೆ ಅಂತ. ಇನ್ನು ಇವ್ರಿಗೆಲ್ಲ ಊಟದ ವ್ಯವಸ್ಥೆ ಹೇಗಿರುತ್ತೆ ಮತ್ತೆ ಊಟದಲ್ಲಿ ಏನೇನು ಸ್ಪೆಷಲ್ ಇದೆ ಇವತ್ತು ಅದನ್ನ ತೋರಿಸ್ತೀನಿ. ಆಟೋಗಳ ಸೌಂಡು, ಟ್ರ್ಯಾಕ್ಟ್ರು, ಓ ನಿಧಾನ ಓಡ್ತಪ್ಪ. ಹಾ ಬರ್ಲಿ ಬರ್ಲಿ. ಗುರುಮಲ್ಲೇಶ್ವರ ಮಠದ ದಾಸೋಹ ಅಂದ್ರೆ ಸುತ್ತಮುತ್ತ ಕರ್ನಾಟಕದ ಸುತ್ತಮುತ್ತ ಎಲ್ಲಾ ಭಾಗಗಳಿಗೂ ಗೊತ್ತು. ಕೊಪ್ಪರ್ಕೆಯಲ್ಲಿ ಇವತ್ತು ಅಡುಗೆ ಮಾಡ್ತಾ ಇರೋದು. ನಾವು ನಮ್ಮ ಸಂತೆ ಮರಳಿಲೂ ಕೂಡ ವರ್ಷ ಭೀಮ್ ಅಮಾವಾಸ್ಯೆ ಮಾಡ್ತೀವಿ. ಅವಾಗ ಅಂದ್ರೆ ನಾವು ಚಿಕ್ಕವರಾಗಿದ್ದಾಗ ಅಂದ್ರೆ ಒಂದು 8-10 ವರ್ಷದ ಹಿಂದೆ ಅಲ್ಲಿ ನಮ್ಮೂರಲ್ಲಿ ಕೊಪ್ಪರ್ಕೆ ಈ ತರ ಎಲ್ಲ ಮಾಡ್ಸಿರ್ಲಿಲ್ಲ. ಅವಾಗ ನಾವು ಇಲ್ಲಿ ದೇವನೂರು ಮಠ, ಮರೆಯಲ್ದ ಮಠ, ಮಲ್ಲನ್ ಮೂಲೆ ಮಠ ಇಲ್ಲೆಲ್ಲ ಬಂದು ಕೊಪ್ಪರ್ಕೆಗಳನ್ನ ತಗೊಂಡು ಹೋಗ್ತಾ ಇದ್ವಿ. ಇವತ್ತು ಅದೇ ಕೊಪ್ಪರ್ಕೆಲೆ ಇಲ್ಲಿ ಲಕ್ಷಾಂತರ ಭಕ್ತರಿಗೆ ದಾಸೋಹ ಮಾಡ್ತಾ ಇದಾರೆ. ಬನ್ನಿ ದಾಸೋಹ ಹೆಂಗ್ ನಡೀತಾ ಇದೆ, ಏನೇನ್ ಸ್ಪೆಷಲ್ ಮಾಡಿದಾರೆ ಎಲ್ಲಾನು ನೋಡ. ಟ್ರ್ಯಾಕ್ಟರ್ ಸೌಂಡು, ಇಲ್ಲಿ ಪಾಯಸ, ಉರಿ ಜಾಸ್ತಿ ಆಗೋಯ್ತು, ಕಟ್ಬಿಡಕ್ಕಾಯ್ತಿಲ್ಲ. ಬನ್ನಿ ಮುಂದ್ಕೋ. ನಮ್ಮ ಹೆಸರು ಮಹೇಂದ್ರ ಅಂತ, ಗ್ರಾಮಸ್ಥರು, ದೇವನೂರು ಗ್ರಾಮಸ್ಥರು. ಇದು 1 ಮತ್ತು 2ನೇ ತಾರೀಕು ಅಂತ ನಡೆದಿರೋ ಅಂತ ಕಾರ್ಯಕ್ರಮ. ಇದು ಸುಮಾರು ಲಕ್ಷಾಂತರ ಜನ ಭಕ್ತರು ಆಗಮಿಸಿದ್ದಾರೆ. ನಿನ್ನೆ 1ನೇ ತಾರೀಕು ಪ್ರೋಗ್ರಾಮ್ ಇದ್ದದು ಬಸವನ ದ್ವಾರ ಓಪನ್ ಇತ್ತು. ಸುತ್ತೂರು ಶ್ರೀಗಳು, ಸಿದ್ಧಗಂಗಾ ಶ್ರೀಗಳು ಮತ್ತೆ ದೇವನೂರು ಶ್ರೀಗಳು 3 ಜನ ಸೇರಿ ಬಸವನ ಗೋಪುರ ಮತ್ತು ಕಲ್ಯಾಣಿನ ಉದ್ಘಾಟನೆ ಮಾಡಿದ್ರು, ಓಪನ್ ಮಾಡಿದ್ರು. ಮತ್ತೆ ಈ ದಿನ 2ನೇ ತಾರೀಕು ಬೆಳಿಗ್ಗೆ ರಥೋತ್ಸವ 8 ಗಂಟೆಗೆ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಗಿ 2 ಗಂಟೆವರೆಗೂ ಆಯ್ತು. ಬೆಳಿಗ್ಗೆ 7 o'clockಗೆ ಪ್ರಸಾದ ವ್ಯವಸ್ಥೆ ಕಂಟಿನ್ಯೂ ಆಗಿ ನಿನ್ನೆಯಿಂದ ನಡೀತಾ ಇದೆ. ನಿನ್ನೆ ಮಾರ್ನಿಂಗ್ ಇಂದ ಸುಮಾರು ನಿನ್ನೆ 50,000 ರಿಂದ 70,000 ಜನ ಭಕ್ತಾದಿಗಳು ಆಗಮಿಸಿ ಊಟ ಮಾಡಿದ್ದಾರೆ. ಇವತ್ತು ಅಧಿಕ ನಿನ್ನೆಗಿಂತ 7 ಪಟ್ಟು more than 1 lakh ದಾಟಿದೆ ಅನ್ಕೋತೀವಿ. ಸುಮಾರು 4 ರಿಂದ 5 ಕೊಪ್ಪರಕ್ಕೆ ಹುಳಿ, 5-6 ಕೊಪ್ಪರಕ್ಕೆ ಪಾಯಸೆ ಎಲ್ಲ ಖಾಲಿಯಾಗಿದೆ. ನಿರಂತರವಾಗಿ ನಡೀತಾ ಇದೆ. ಇನ್ನು ಇವತ್ತು ಸಂಜೆ ಕಲ್ಯಾಣಿ ಉದ್ಘಾಟನೆ ಇದೆ, ತೆಪ್ಪೋತ್ಸವ ಇದೆ. ಇನ್ನು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಈಗ ಬತ್ತಾ ಭಕ್ತಾದಿಗಳು ತುಂಬಾನೇ ಜಾಸ್ತಿ ಆಗ್ತಾ ಇದ್ದಾರೆ. ಇದಾಗಿ ನಿನ್ನೆ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮ ಇತ್ತು ಇದರಲ್ಲಿ. ಇವತ್ತು ವಿಜೇಂದ್ರ ಅವರು ಮತ್ತೆ ಒಡೆಯರು, ಗುಂಡ್ಲುಪೇಟೆ ಶಾಸಕರು ಮತ್ತೆ ಮಾಜಿ ಶಾಸಕರು, ನಂಜನಗೂಡು ಶಾಸಕರು ಎಲ್ಲ ಆಗಮಿಸಿದ್ರು. ಇವತ್ತು ತುಂಬಾ ಅದ್ಭುತವಾಗಿ ಕಾರ್ಯಕ್ರಮ ನಡೀತಾ ಇದೆ. ಇದು 127ನೇ ಆರಾಧನೆ ಮಹೋತ್ಸವ ನಡೀತಾ ಇದೆ. ತುಂಬಾ ಅದ್ಭುತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ದೇವನೂರು ಗ್ರಾಮಸ್ಥರಿಗೆ ತುಂಬಾ ಖುಷಿಯಿಂದ, ಸಂತೋಷದಿಂದ ಭಕ್ತರುಗಳನ್ನೆಲ್ಲಾನು ಕಳಿಸ್ತಾ ಇದೆ. ಸುತ್ತಮುತ್ತ ಊರವರೆಲ್ಲ, ಗ್ರಾಮಸ್ಥರೆಲ್ಲ ಬಂದು ದಾಸೋಹ, ಅನ್ನ ದಾಸೋಹ ಎಲ್ಲದಕ್ಕೂ ಸಹಕರಿಸಿ ಪ್ರಸಾದ ವ್ಯವಸ್ಥೆಗೆಲ್ಲ ಕೈಗೂಡಿಸಿದ್ದಾರೆ. ತುಂಬಾ ಅದ್ಭುತವಾಗಿ ನಡೀತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ. ದೊಡ್ಡ ಟ್ರ್ಯಾಕ್ಟರ್ಗೆ, ದೊಡ್ಡ ಜಾಂಡಿ ಟ್ರ್ಯಾಕ್ಟರ್ಗೆ ಮಿನಿ ಟ್ರೈಲರ್ ಹಾಕೋ ಓಡಿಸ್ತವ್ರೆ ಇಲ್ಲಿ. ಯಾಕಂದ್ರೆ ಸ್ವಲ್ಪ ಕಂಫರ್ಟ್ ಆಗಿರ್ಲಿ, ಒಳಗಡೆ ಎಲ್ಲ ಓಡಾಡಕ್ಕೆ. ಅಂದ್ರೆ ಊಟ ಕುಣ್ಸಿರ್ತಾರಲ್ಲ ಪಂತಿ ಒಳಗಡೆ ಓಡಾಡ್ಲಿ ಅಂತ ಚಿಕ್ಕ ಟ್ರೈಲರ್ಗಳು ಹಾಕೊಂಡವ್ರೆ. ಅಲ್ಲೇ ತುಂಬ್ತಾವ್ರೆ ಎಲ್ಲ. ಟ್ರ್ಯಾಕ್ಟರ್ ಸ್ವಲ್ಪ ನಿಧಾನ ಕೊಡಿಸ್ಬೇಕು, ಓವರ್ ಸ್ಪೀಡ್ ಆಯ್ತಾ ಇಲ್ಲಿ. ಒಳಗಡೆ ಜನ ಓಡಾಡ್ತಾವ್ರೆ. ಈಗ ದಾಸೋಹ ಎಲ್ಲ ನೋಡಿದ್ರಿ, ನನಗೂ ಕೂಡ ಹೊಟ್ಟೆ ಹಸಿತಾ ಇದೆ. ಹೋಗಿ ಊಟ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ನಿಮ್ಗೆ. ಇನ್ನು ಊಟದ ಅಲ್ವ ಸಿಕ್ಕಾಪಟ್ಟೆ ರಶ್ ಐತೆ, ತೋರಿಸ್ತೀನಿ ಎಷ್ಟು ರಶ್ ಐತೆ ಅಂತ. ಯಾಕಂದ್ರೆ ಸುಮ್ಮನೆ ನಾವು ಇಲ್ಲಿ ಲೇಟ್ ಮಾಡ್ಬಿಟ್ರೆ ಪುನಃ ನಾವು ಕೂಡ ಊಟ ಮಾಡಕ್ಕೆ ಟೈಮ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅವಾಗ್ಲೇ ಹೇಳ್ದಂಗೆ ಸಿಕ್ಕಾಪಟ್ಟೆ ರಶ್ ಐತೆ. ಇಲ್ಲಿಂದ ಜನ ಕ್ಯೂ ನಿಲ್ತಾವ್ರೆ. ಇದು ಎಕ್ಸಿಟ್ ಅನ್ಸುತ್ತೆ ಅಣ್ಣ. ಹೊರಗಡೆ ಬರೋದ ಇದು? ಒಳಗಡೆ ಹೋಗ್ಬೇಕಾರೆ ಸ್ಟ್ರೈಟಾ? 3 ಗೇಟು. 3 ಗೇಟ್ ಮಾಡಿದಾರಂತೆ ಒಳಗಡೆ ಹೋಗಕ್ಕೆ. ಹಾಗೆ ಮಳೆ ಬಂದ್ರು ಕೂಡ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು ಊಟ ಮಾಡೋರ್ಗೆ. ಅದಕ್ಕೋಸ್ಕರ ಈ ತರ ಶೀಟ್ ಟೆಕ್ನಾಲಜಿ ಬಳಸಿ ಮಾಡಿದ್ದಾರೆ. ಇನ್ನು ಇಲ್ಲಿ ಎಷ್ಟು ಪಂಕ್ತಿ ಆಯ್ತು, ಎಷ್ಟು ಜನ ಊಟ ಮಾಡೋದು ಅದನ್ನೆಲ್ಲ ಕೌಂಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ರೆಗ್ಯುಲರ್ ಆಗಿ ಊಟದ ವ್ಯವಸ್ಥೆ ನಡೀತಿರುತ್ತೆ. ಈಗ ನಾವು ಕೂಡ ಟ್ರ್ಯಾಕ್ಟರ್ ಹತ್ತಿರೋಣ ಹೋಗಿ.
ಅಣ್ಣ ಹಿಡ್ಕಣ ಕೈನ. ಐದನೇ ಕೊಪ್ಪರಕ್ಕೆ ರೈಸ್ ಹೋಗ್ತಾ ಇದೆ. ನಾನು ಕೂಡ ಟ್ರ್ಯಾಕ್ಟರ್ ಹತ್ಕೊಂಡಿದೀನಿ, ಹೋಗ್ತಾ ಇದೀನಿ. ಚಿಕ್ಕದಾಗೈತೆ ಟ್ರ್ಯಾಕ್ಟರ್, ಆರಾಮಾಗಿ ಹತ್ಕೋಬಹುದು. ಓಡ್ ಬಂದು ನಾ ಹತ್ಕೊಂಡೆ, ಯಾರು ಮಾತಾಡ್ಲಿಲ್ಲ. ಓಹೋ, ಜನ ಮಾತ್ರ ಬರೋ ಜನ. ಅಲ್ಲಿ ಅವ್ರು ಹೇಳ್ತಾರೆ ಇಷ್ಟ ಜನ ಬಂದ್ರು ಅಂತ. ಇಲ್ಲಿ ಲೆಕ್ಕ ಹಾಕಕ್ ಆಗಲ್ಲ, ಅಷ್ಟೊಂದ್ ಜನ ಅವ್ರೆ, ಲಕ್ಷಾಂತರ ಜನ. ನೋಡಿ ಜನ ಎಷ್ಟವ್ರೆ ಅಂತ ಎಣಸಕ್ಕೂ ಆಗಲ್ಲ, ಅಷ್ಟೊಂದ್ ಜನ. ಅಣ್ಣ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಅಂದ್ರೆ ಏನು ಭಾಷಣ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದೆಲ್ಲ ಮಾಡ್ತಾರೆ. ಅದೆಲ್ಲ ಈ ಜಾಗದಲ್ಲಿ ನಡೆದಿದ್ದಾವೆ. ನೋಡಿ ಗೇಟು ಒಳಗಡೆ ಹೋಗಕ್ಕೆ ನಿಂತಿರೋದು ಇವಾಗ. ಒಳಗಡೆನೂ ರಶ್ ಇದೆ, ಎಲ್ಲ ಸ್ಟ್ಯಾಂಡಿಂಗು. ಹಿಂದ್ಗಡೆ ನಿಂತಿರೋದು. ಅಣ್ಣ ಈಗ ನೀವು ಎಷ್ಟೊತ್ತಿಂದ ಇದ್ದಾರೆ ಇಲ್ಲಿ? ಬೆಳಿಗ್ಗೆ 6:30 ಅಣ್ಣ. ಬೆಳಗ್ಗೆ 6:30. ನೆನ್ನೆ ಹೆಂಗಿದೆ ಅಣ್ಣ ಕಾರ್ಯಕ್ರಮ? ನೆನ್ನೆ ಇಕ್ಕಿತ್ತು, ಚೆನ್ನಾಗಿತ್ತು ಅಣ್ಣ. ಈಗ ನೆನ್ನೆಯಿಂದ ನೀವು ಬರೀ ರೈಸ್ಲೇ ಇದ್ದಾರೆ, ಬೇರೆ ಐಟಮ್ ಎಲ್ಲ ಐಟಮ್ ಪಾಯಸ, ಅನ್ನ, ಹುಳಿ, ಸಾಂಬಾರು, ಬೋಂದಿ, ಮಜ್ಜಿಗೆ ಎಲ್ಲ. ಓ ಸರಿ. ಮತ್ತೆ ನಿಮ್ದು ಐತಣ್ಣ ಊಟ? ಇನ್ನೂ ಇಲ್ಲ ಅಣ್ಣ. ಬೆಳಿಗ್ಗೆ ತಿಂಡಿ ಮಾಡಿರೋದಣ್ಣ. ಬೆಳಗ್ಗೆ ಏನ್ ತಿಂಡಿ? ಉಪ್ಪಿಟ್ಟು, ಕೇಸರಿ ಬಾತ್ ಅಣ್ಣ. ಸರಿ. ಮತ್ತೆ ಬೆಳಗ್ಗೆ ಎಷ್ಟು ಜನ ಸೇರಿದ್ರಣ್ಣ? ಬೆಳಿಗ್ಗೆ ಒಂದು ಹೆಚ್ಚು ಕಡಿಮೆ 25,000 ಜನ ಮೇಲಿತ್ತು ಸರ್. ಸೊ ಇನ್ನು ಊಟದ ವ್ಯವಸ್ಥೆ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ಎಲ್ಲವನ್ನು ಕೂಡ ಸ್ವಚ್ಛತೆ ಮೇಂಟೈನ್ ಮಾಡ್ಕೊಂಡ್ರೆ ನೀಟಾಗಿ ಕ್ಲೀನ್ ಮಾಡ್ಕೊತಾರೆ. ಹಾಗೆ ರೋಲ್ಗಳು ಕೂಡ ಹಾಕಿದ್ದಾರೆ, ರೋಲ್ ಹಾಕ್ತಾರೆ. ಎಲ್ಲ ಮೇಲೆ ಕುಡಿಯೋಕೆಲ್ಲ ಬಿಸ್ಲರಿ ವಾಟರ್ಗಳೇ, ಅರ್ಧ ಲೀಟರ್ ಬಿಸ್ಲರಿ ವಾಟರ್ ಕೊಟ್ಟು. ಮೊದಲನೇದಾಗಿ ತಿಂಡಿ, ಇನ್ನು ವಿಶೇಷವಾಗಿ ಸಿಹಿ ಅಂತ ಬಂತು ಅಂದ್ರೆ ಬೂಂದಿ. ವಿಶೇಷವಾಗಿ ಸಿಹಿ ಅಂತ ಶುರುವಾದಾಗ ಬೂಂದಿಯಿಂದ ಶುರುವಾಗುತ್ತೆ. ಬೂಂದಿ, ಪಾಯಸ, ಮತ್ತೆ ಅವಾಗ್ಲೇ ಹೇಳ್ದಂಗೆ ಹಲಸಿನಕಾಯಿ ಹುಳಿ. ಅದಾದ್ಮೇಲೆ ಅನ್ನ. ನಡ್ರಿ. ಬೂಂದಿ, ಹುಳಿ ತನಕ ಹೇಳಿದೆ, ಪುನಃ ಮುಂದೆ ಕೇಳಾಗಿಲ್ಲ. ಹುಳಿ, ಪಾಯಸ, ಅದಾದ್ಮೇಲೆ ಅನ್ನ ಸಾಂಬಾರು. ಹುಳಿ, ಪಾಯಸ, ಬೂಂದಿ ಇವಕ್ಕೆಲ್ಲ ಒಂದು ಸಪ್ರೇಟ್ ಆಗಿ ಅಲ್ಲಿ ಇಟ್ಕೊಂಡಿದ್ದಾರೆ. ಮತ್ತೆ ಇನ್ನು ನೋಡಿ ಇಲ್ಲಿ ಪಾಯಸ ಮಡಗಿದ್ದಾರೆ ಬಕೆಟ್ಗಳಲ್ಲಿ. ನೂರಾರು ಜನ ವಾಲಂಟ್ರಿ ಆಗಿ ತಾವಾಗೆ ಬಂದು ಎಲ್ಲರಿಗೂ ಬಡಿಸುವಂತ ವ್ಯವಸ್ಥೆ ಕೂಡ ಮಾಡ್ತಾರೆ. ಹಾಗೆ ಇಲ್ಲಿ ರೈಸು, ಹುಳಿ ನೋಡಿ, ರೈಸ್ ಬಂತು ಇವಾಗ. ಜನ ನಿಲ್ಲಕ್ ಆಗ್ತಿಲ್ಲ, ಅಷ್ಟೊಂದು ಜನ ಬರ್ತಾರೆ. ಎಲ್ರಿಗೂ ನಮಸ್ಕಾರ. ಸುಕ್ಷೇತ್ರ ದೇವನೂರಿನ ಗುರುಮಲ್ಲೇಶ್ವರರ 127ನೇ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ತಮ್ಮ ಶ್ರದ್ಧಾಭಕ್ತಿಗಳಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥದ್ದು ಅತ್ಯಂತ ಸಂತೋಷ ತರತಕ್ಕಂಥದ್ದು. ಗುರುಮಲ್ಲೇಶ್ವರ ಪ್ರಭಾವ ಶತಮಾನಗಳು ಕಳೆದರೂ ಸಹ ಈ ಭಾಗದಲ್ಲಿ ತನ್ನದೇ ಆಗಿರತಕ್ಕಂತಹ ಮೌಲ್ಯವನ್ನ, ಆ ಗಾಂಭೀರ್ಯವನ್ನು ಉಳಿಸಿಕೊಂಡು ಇವತ್ತು ಸಹ ಒಂದು ಧಾರ್ಮಿಕ ಕ್ಷೇತ್ರವಾಗಿ ಎಲ್ಲರ ಮನಸ್ಸಿನಲ್ಲಿ ಸುಪ್ತವಾಗಿರ್ತಕ್ಕಂತಹ ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಜಾಗೃತಿಯನ್ನ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಅದನ್ನು ಪ್ರಕಟಪಡಿಸುವಂಥದ್ದನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಬಂದಂಥವರೆಲ್ಲರೂ ಸಹ ಆ ಸ್ವಾಮಿಯ ದರ್ಶನದ ತರುವಾಯ ಅಲ್ಲಿ ತಾವು ಪಾವನರಾದೆವು, ನಮ್ಮ ಬದುಕು ಸಾರ್ಥಕವಾಗಿತ್ತು ಅನ್ನುವಂಥ ಒಂದು ಸಾರ್ಥಕ್ಯ ಭಾವನೆಯನ್ನ ಅವರು ವ್ಯಕ್ತಪಡಿಸುವಂಥದ್ದನ್ನು ನಾವು ಕಾಣ್ತೇವೆ. ನಾವುಗಳು ಸಹ ಕೊಡಗಿನಿಂದ ಇಲ್ಲಿಗೆ ಬಂದಿರತಕ್ಕಂಥದ್ದು. ಬಹಳ ಹಿಂದಿನಿಂದನೂ ಶ್ರೀಮಠದ ಜೊತೆಗೆ ಅನ್ಯೋನ್ಯವಾಗಿರ್ತಕ್ಕಂಥ ಭಕ್ತಿಯ ಸಂಬಂಧ ಶ್ರೀಮಠಕ್ಕೂ ಮತ್ತು ಕೊಡಗಿಗೂ ಇರತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳ್ಬಿಟ್ಟು ತನ್ನ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವಾಗ ಸಂಜೆ ತೆಪ್ಪೋತ್ಸವ ಕಾರ್ಯಕ್ರಮ ಇದೆ. ಅದರ ಅರೇಂಜ್ಮೆಂಟ್ ಹೇಗೆ ಮಾಡಬೇಕು, ಅಲಂಕಾರನ, ಅದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಸಂಪೂರ್ಣವಾದ ಮಾಹಿತಿ ತಿಳಿಸೋವಂಥ ಪ್ರಯತ್ನ ಮಾಡ್ತೀನಿ ಇಲ್ಲಿ ಯಾರು ಮಾತಾಡ್ತೀವಿ ಅಂದರೆ. ಹಾಗೆ ಕಲ್ಯಾಣಿ ತುಂಬಿಸೋಕ್ಕೆ ಅಂತ ಹೊರಗಡೆಯಿಂದ ಪೈಪ್ ಹಾಕಿ ನೀರು ಬಿಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಯಾಕಂದ್ರೆ ಯಾವುದೇ ಈ ಕಲ್ಯಾಣಿ ತುಂಬಕ್ಕೆ ಅಂದರೆ ಮಳೆ ಆಶ್ರಿತ ಆಗಬೇಕಾಗುತ್ತೆ, ಇಲ್ಲ ಅಂದರೆ ನಾವು ಯಾವ್ದಾದ್ರು ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಬೇಕಾಗುತ್ತೆ.
ಅದಕ್ಕೋಸ್ಕರನೇ ಸುಮಾರು ಫ್ರೆಶ್ ಆಗಿ ಒಳಗಡೆ ಏನಿದೆ ಎಲ್ಲ ಕಾಣ್ತಾ ಇದೆ. ಕ್ಯಾಮ್ರಾ ಕಾಣ್ತಾ ಇದ್ದಿಲ್ಲ ಅಂದ್ರೂ ಕೂಡ ಚೆನ್ನಾಗೈತೆ. ಶರಣು ಶರಣಾರ್ಥಿ ಹಲವು ಮಾತೇನು ನೀ ನುಲಿದು ಪಾದವನೆಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಇಂದು ನಮ್ಮ ದೇವನೂರು ಗ್ರಾಮದಲ್ಲಿ ಶ್ರೀ ಗುರುಮಲ್ಲೇಶ್ವರ ಮಹಾಸಂಸ್ಥಾನ ದಾಸೋಹ ಮಠದಲ್ಲಿ ಮಹಾತ್ಮ ಗುರುಮಲ್ಲೇಶ್ವರರು ನಮ್ಮ ನಿಮ್ಮೆಲ್ಲರ ದಿವ್ಯ ಚೇತನರು ಅಲಕ್ಷ್ಮೀರಂಜನ ಗುರುಮಲ್ಲೇಶ್ವರು ಎಂದು ಪ್ರಖ್ಯಾತಿಯನ್ನ ಹೊಂದಿರತಕ್ಕಂತಹ ಮಹಾದಾಸೋಹಿ ಗುರುಮಲ್ಲೇಶ್ವರರ 127ನೇ ಸಂಸ್ಮರಣ ಆರಾಧನಾ ಮಹೋತ್ಸವದ ಅಂಗವಾಗಿ ನಿನ್ನೆ ನಾಡಿನ ಮಠಾಧಿಪತಿಗಳು, ಸುತ್ತೂರು ಶ್ರೀಗಳು ಹಾಗೂ ಸಿದ್ಧಗಂಗಾ ಶ್ರೀಗಳ ನೇತೃತ್ವದಲ್ಲಿ ಈ ಒಂದು ಶ್ರೀ ಗುರು ಶಿವಪ್ಪ ಸ್ವಾಮಿಗಳ ಸಂಕಲ್ಪಿತ ಕಲ್ಯಾಣಿ ಜೀರ್ಣೋದ್ಧಾರಗೊಂಡು ಲೋಕಾರ್ಪಣೆಯಾಗಿದೆ. ಅದರ ಪ್ರಯುಕ್ತವಾಗಿ ನಮ್ಮ ದೇವನೂರಿನ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಇಂದು ಸಂಜೆ 7 ಗಂಟೆಗೆ ಎಲ್ಲ ಭಕ್ತಾದಿಗಳು ಹಾಗೂ ಎಲ್ಲ ಹರಗರು ಚರಮೂರ್ತಿಗಳ ದಿವ್ಯ ಸಮ್ಮುಖದಲ್ಲಿ ರಾತ್ರಿ 8 ಗಂಟೆಗೆ ಶ್ರೀ ಗುರುಮಲ್ಲೇಶ್ವರರ ಉತ್ಸವ ಮೂರ್ತಿಯ ತೆಪ್ಪೋತ್ಸವ ಈ ಒಂದು ಕಲ್ಯಾಣಿ ಕೂಡದಲ್ಲಿ ಜರುಗಲಿದೆ. ಇದರ ಜೊತೆಗೆ ಬಾಣ ಬಿಡಿಸುವ ಪ್ರದರ್ಶನವೂ ಕೂಡ ಇರುತ್ತದೆ. ಧನ್ಯವಾದಗಳು. ಹೇಗಿತ್ತು ಇವತ್ತಿನ ದೇವನೂರು ಮಠದ ಕಾರ್ಯಕ್ರಮ? ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಹಾಗೆ ವಿಡಿಯೋಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಇಷ್ಟ ಆಗಿದ್ರೆ ಬೇರೆಯವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.